ಎಲ್ರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಲೈವ್ ಲಕ್ಷ್ಮೀ ಕನ್ನಡ ವ್ಲಾಗ್ಸ್. ನೋಡಿರಿ, ಇವತ್ತು ನಾನಿಲ್ಲಿ ಸಬ್ಬಸ್ಗಿ ಗೊತ್ತಿರಬೇಕಲ್ಲ ಎಲ್ಲರಿಗೂ. ಇಲ್ಲಿ ಸಬ್ಬಸ್ಗಿ ಇದೆ, ಇದನ್ನು ಕಟ್ ಮಾಡ್ಕೊಂಡೀನಿ ಸಣ್ಣಗೆ. ನಿನ್ನೆ ಎಲ್ಲ ಸೋಸಿಟ್ಟಿದ್ದೆ, ಇವತ್ತು ಇದನ್ನು ಕಟ್ ಮಾಡಿಕೊಂಡು ಇದು ಪಲ್ಯ ಮಾಡ್ತೀನಿ. ಬರ್ರಿ ನಾನು ತೋರಿಸ್ತೀನಿ ನಿಮಗೆ ಹೆಂಗೆ ಮಾಡೋದು ಅಂತ ರೆಸಿಪಿ. ಇಲ್ಲೇ ಚನ್ನಂಗಿ ಬೇಳೆ ಅಂತ ಗೊತ್ತಿರಬೇಕಲ್ಲ ನಿಮಗೆಲ್ರಿಗೂ. ಇದು ಚನ್ನಂಗಿ ಬೇಳೆ ನೋಡಿರಿ, ಒಂದು 10 ನಿಮಿಷ ನೆನೆ ಸಾಕು, ತುಂಬ ಚೆನ್ನಾಗಿ ಆಗ್ತವೆ. ಇನ್ನು 10 ನಿಮಿಷ ನಾನು ನೆನೆ ಹಾಕಿದ್ದೆ. ಇಲ್ಲಿದ್ದಾವೆ ನೋಡಿರಿ ಚನ್ನಂಗಿ ಬೇಳೆ, ಗೊತ್ತಾ? ನೋಡಿರಲ್ವಾ ನೀವು? ಇದನ್ನು ಹಾಕಿ ಮಾಡ್ತಾರೆ, ಮತ್ತು ತೊಗರಿಬೇಳೆ ಇರ್ತಾವಲ್ಲ ಅದನ್ನು ಹಾಕಿ ಮಾಡ್ತಾರೆ. ನಾನು ಇದನ್ನು ಹಾಕಿ ಮಾಡ್ತಾಯಿದ್ದೀನಿ. ಬನ್ನಿರಿ ಇದನ್ನು ಹೇಗೆ ಮಾಡೋದಂತ ತೋರಿಸ್ತೀನಿ ನಿಮಗೆ ರೆಸಿಪಿ. ಒಂದು ಗಡ್ಡಿ ಬೆಳ್ಳುಳ್ಳಿ ತೊಗೊಂಡಿನಿ. ಬೆಳ್ಳುಳ್ಳಿ ಹಾಕಿದರೆ ಚೆನ್ನಾಗಿರುತ್ತೆ. ಮತ್ತು ಒಂದು ಕಡ್ಡಿ ಕರಿಬೇವು ತೊಗೊಂಡಿನಿ. ಮತ್ತು ಇಲ್ಲಿ ಹಸಿ ಖಾರ ನಿನ್ನೆ ನಾನು ಪೇಸ್ಟ್ ಮಾಡಿಟ್ಟಿದ್ದೆ. ಇದು ಹಸಿ ಖಾರ ಚಟ್ನಿನೂ ಅಂತ ಹೇಳ್ಬೋದು, ತುಂಬ ಚೆನ್ನಾಗಾಗುತ್ತೆ. ನೋಡಿರಿ ಒಮ್ಮೆ ಹಸಿ ಖಾರ ಚಟ್ನಿ, ಹಸಿಮೆಣಸಿನ್ಕಾಯಿ ಚಟ್ನಿ ಮಾಡಿ. ನಮ್ಮ ಕಡೆ ಇದನ್ನು ರೊಟ್ಟಿ ಒಳಗೆ ಚಪಾತಿ ಒಳಗೆ ತಿಂತಾರೆ. ಅದನ್ನೇ ನಾನು ಈ ಪಲ್ಯಕ್ಕೆ ಯೂಸ್ ಮಾಡತ್ತೀನಿ. ಬನ್ನಿ ಇದನ್ನ ಪಲ್ಯ ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ ರೀ. ಇವಾಗ ಇದರಲ್ಲೇ ಒಂದು ಅಥವಾ ಅರ್ಧ ಹಾಕ್ತೀನಿ, ಸಾಕಿಷ್ಟೇ. ಇನ್ನು ಸ್ವಲ್ಪ ಬೈಕ್ ಇದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕೋನು. ಈಗ ಜೀರಿಗೆ ಹಾಕ್ತಾಯಿದ್ದೇನೆ ರೀ. ಸ್ವಲ್ಪ ಸಾಸಿವೆ, ಆಮೇಲೆ ಕರಿಬೇವು ಮತ್ತು ಬೆಳ್ಳುಳ್ಳಿ. ಮೊದಲು ಇದನ್ನು ಹಾಕಬೇಕು, ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದನ್ನು. ಆಮೇಲೆ ನಾನು ತೋರಿಸಿದ್ನಲ್ಲ ನಿಮಗೆ, ಜೊತೆ ಬಾಯಿಗೆ ಏನಾಗಲ್ಲ, ಹಸಿ ಖಾರ, ಸ್ವಲ್ಪ ಹಸಿ ಖಾರ ಪೇಸ್ಟ್ ಹಾಕೋದಕ್ಕೆ. ರೆಡ್ ಚಿಲ್ಲಿ ಪೌಡ್ರ್ ಆದರೆ ನೀವು ಹಾಕ್ಕೋಬೋದು, ಚಲೋ ಆಗುತ್ತದೆ. ನಾನು ಇದನ್ನು ಹಾಕ್ತೀನಿ, ಇದು ಟೇಸ್ಟ್ ಆಗುತ್ತೆ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡ್ರಿ. ಆಮೇಲೆ ಇದೇನು ಬೇಳೆ ತೋರಿಸಿದ್ನಲ್ಲ, ಇದು ಬೇಳೆ ಹಾಕ್ಕೊಂಬಿಡೋಣ. ಇದು ಬೇಳೆ ಹಾಕಿದ್ನಲ್ಲ, ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ರಿ. ಇದು ಬೇಳೆ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ನೆನೆಯುತ್ತದು. ಇದ್ರಾಗ ತೊಗರಿ ಬೇಳೆನೂ ಹಾಕ್ತಾರೆ, ಅದನ್ನು ಕುದಿಸಿ, ಅದನ್ನು ಚಲೋ ಆಗುತ್ತೆ ರೀ ತೊಗರಿ ಬೇಳೆದು. ಮತ್ತು ಇದು ಚನ್ನಂಗಿ ಬೇಳೆ ನಾನು ಭಾಳ ದಿನ ಆಯ್ತು ಮಾಡಿದ್ದಿಲ್ಲ, ಅದಕ್ಕೆ ಇದು ಚನ್ನಂಗಿ ಬೇಳೆ ಮಾಡೋದಾತಂತ ಹಾಕಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಸಿಂಪಲ್ ನೋಡಿರಿ, ಇದು ಸಿಂಪಲ್ ಇದೆ ರೆಸಿಪಿ, ಮಾಡಿ ನೋಡಿರಿ ನೀವು. ಬಂದರೆ ಇದೇನು ಮಾಡಿರ್ತೀವಲ್ಲ ನಾವು, ಸಣ್ಣಗೆ ಹೆಚ್ಕೊಂಡಿರ್ತೀವಿ ಸಬ್ಬಸ್ಗಿ, ಇದ್ರ ಮೇಲೆ ಹಾಕ್ಬಿಡೋಣ. ಆಮೇಲೆ ಇದನ್ನೆಲ್ಲ ಮಿಕ್ಸ್ ಮಾಡೋಣ. ಸಬ್ಬಸ್ಗಿ ಹೆಲ್ತಿಗೆ ಒಳ್ಳೆಯದು, ನಿಮಗೂ ಗೊತ್ತಲ್ವಾ? ಇದನ್ನೆಲ್ಲ ಈ ಟೈಪ್ ಮಾಡ್ಕೊಂಡ್ಬಿಡೋಣ್ರಿ, ಉದುರಾಗಿ ಚೆನ್ನಾಗಾಗುತ್ತೆ. ನೀವು ಮೆತ್ತಗೆ ಬೇಕನ್ನೋರು ಇದನ್ನೊಂದು ಕುದಿಸ್ಕೋಬೇಕು ಕುಕ್ಕರ್ನಾಗ, ಅಂದ್ರೆ ಚಲೋ ಆಗುತ್ತೆ. ನೋಡಿ ಇದು ಈ ಟೈಪ್ ಹಾಕಿ ಸ್ವಲ್ಪ ನೀರು ಹಾಕ್ತೀನಿ. ಇದು ಯಾಕಂದ್ರೆ ತವ ಹಿಡಿಯಾಕೊಂತೈತಿ, ಸ್ವಲ್ಪ ಜಾಸ್ತಿ ಏನಿಲ್ಲ, ಸ್ವಲ್ಪ ನೀರು ಹಾಕಿದ್ದೀನಿ. ಇದನ್ನು ಸ್ವಲ್ಪ ಕೈ ಆಡ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿರೋದಕ್ಕೆ. ರುಚಿಗೆ ತಕ್ಕಷ್ಟು ಉಪ್ಪು,
ಅರಿಶಿನ ಹಾಕೋಣ. ಸ್ವಲ್ಪ ಅರಿಶಿನ ಹಾಕಿದ್ರೆ ಕಲರ್ ಬರುತ್ತೆ, ಹೆಲ್ತ್ಗೂ ಒಳ್ಳೆಯದು ನೋಡಿರಿ. ಸ್ವಲ್ಪ ಅರಿಶಿನ, ಮತ್ತು ನೀವು ಬೇಕಂದರೆ ಅಚ್ಚ ಖಾರದ ಪುಡಿ ಹಾಕ್ಕೋಬೋದು ನೋಡಿರಿ. ನಮ್ಮದು ಫೈನಲ್ ಆಗಿ ಚೆನ್ನಾಗಿ ಬೇಳೆ ಮತ್ತು ಸಬ್ಬಸ್ಗಿ ಪಲ್ಯ ರೆಡಿ ಆಯಿತು. ಇದಕ್ಕೆ ಬೇಕಾದವರು ಹೆಸರು ಕಾಳನ್ನು ಹಾಕೋತಾರೆ. ಹೆಸರು ಕಾಳು ಕುದಿಸಿ ಹೆಸರು ಕಾಳು ಸಬ್ಬಸ್ಗಿ ಮಿಕ್ಸ್ ಮಾಡಿ ಅದನ್ನು ಪಲ್ಯ ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ನಮ್ಮದು ರೆಡಿ ಆಯಿತು ಪಲ್ಯ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ.